ಧನುರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಧನುರಾಶಿಯವರಿಗೋಸ್ಕರ ಒಂದು ವಿಶೇಷವಾದಂತಹ ಪರಿಹಾರ ಏನಪ್ಪಾ ಅಂತಂದ್ರೆ, ನೀವು ಧನುರಾಶಿಯವರಾಗಿದ್ದು ಕೈ ಹಾಕದಂತಹ ಕೆಲಸಗಳಲ್ಲಿ ಯಶಸ್ಸು ಸಿಗಬೇಕು ಅಂದ್ರೆ, ಒಳ್ಳೆ ಒಂದು ಸೈಟ್ ಮಾರಾಟಕ್ಕಿದ್ದೀನಿ, ಸೈಟ್ ಸೇಲ್ ಆಗ್ತಾ ಇಲ್ಲ, ಅಥವಾ ಸೈಟ್ ಪರ್ಚೇಸ್ ಮಾಡಬೇಕು ಅಂತ ಆಡ್ತಾ ಇದ್ದೀನಿ, ದುಡ್ಡಿದೆ ಎಲ್ಲೋದಿದೆ ತಗೊಳಕ್ ಆಗ್ತಾ ಇಲ್ಲ, ಅಥವಾ ಸೈಟ್ ಇದೆ ಮನೆ ಕಟ್ಟಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ ಆಗ್ತಾ ಇಲ್ಲ, ಅಥವಾ ಮನೆಯಲ್ಲಿ ಮಗನ ಮದುವೆ ಮಾಡಬೇಕು ಮಗಳ ಮದುವೆ ಮಾಡಬೇಕು ಅಂದ್ರೆ ಶುಭ ಕಾರ್ಯ ಆಗಬೇಕು ಆಗ್ತಾ ಇಲ್ಲ, ಅಥವಾ ಏನೇ ಆಗಲಿ ಒಂದು 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 ಕೆಲಸ, ಒಂದು ಕೋರ್ಟಲ್ಲಿ ಒಂದು ಕೇಸ್ ನಡೀತಾ ಇದೆ, ಜಯ ಸಿಗ್ತಾ ಇಲ್ಲ, ಅಥವಾ ಸಂಧಾನ ಆಗ್ತಾ ಇಲ್ಲ, ಒಂದು ಜಾಬ್ ಸಿಗ್ತಾ ಇಲ್ಲ, ಪ್ರಮೋಷನ್ ಸಿಗ್ತಾ ಇಲ್ಲ, ಬಿಸ್ನೆಸ್ ಆಗ್ತಾ ಇಲ್ಲ, ಆರೋಗ್ಯ ಸರಿ ಹೋಗ್ತಾ ಇಲ್ಲ, ಏನ್ ಬೇಕಾರಾಗಿರ್ಬೋದು, ನೀವು ಮಾಡ್ತಾ ಇರುವ, ನೀವು ಧನುರಾಶಿಯವರಾಗಿದ್ದು ನೀವು ಮಾಡ್ತಾ ಇರುವಂತಹ ಪ್ರಯತ್ನ ಯಶಸ್ವಿ ಆಗ್ತಾ ಇಲ್ಲ ಅಂತಂದ್ರೆ ಏನು ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಸಾಮಾನ್ಯವಾಗಿ ಏನು ಕೇಳ್ತೇವೆ ನಾವು, ಶ್ರದ್ಧೆಯಿಂದ ಪ್ರಯತ್ನ ಮಾಡು ಆಗತ್ತೆ, ನೀನು ನಿಷ್ಠೆಯಿಂದ ಪ್ರಯತ್ನ ಮಾಡು ಆಗತ್ತೆ, ನೀನು ಏನು ಕಷ್ಟಪಟ್ಟು ಮಾಡು ಆಗತ್ತೆ ಕೆಲಸ, ನೀನು ಕಷ್ಟಪಟ್ಟಿರ್ಬೇಕು ಅಂತ. ಈಗ ವಿದ್ಯಾರ್ಥಿಗಳು ಹೇಳ್ತಾರೆ, ಗುರುಳೆ ನನಗೆ ಎಕ್ಸಾಮ್ ಪಾಸ್ ಆಗ್ತಾ ಇಲ್ಲ. ಎಕ್ಸಾಮಲ್ಲಿ ಮಂತ್ರ ಏನು ಮಾಡುತ್ತೋ, ನೀನು ಕರೆಕ್ಟಾಗಿ ಶ್ರದ್ಧೆಯಿಂದ ಓದ್ಕೊಂಡ್ರೆ ತಾನೇ, ನೀನು ಇಷ್ಟಪಟ್ಟು ಓದಬೇಕು, ನೀನು ಬೆಳಗ್ಗೆ ಎದ್ದು 4 ಗಂಟೆಗೆ ಎದ್ದು ಓದ್ಬೇಕು ನೀಟಾಗಿ, ಆವಾಗ ನೀನು ಪಾಸ್ ಆಗೋದು. ಏನು ಮಂತ್ರ ಹಾಕ್ಬಿಟ್ರೆ ಪಾಸ್ ಆಗ್ಬಿಡ್ತೀರಾ ಅಂತ? ಖಂಡಿತ ಹೌದು, ಸತ್ಯ ಅದು. ಯಾರೇ ಯಾವುದೇ ಕೆಲಸ ಮಾಡೋಕೆ ಹೋದ್ರು ಪ್ರಯತ್ನ ನಿಷ್ಠೆಯಿಂದ ಮಾಡಬೇಕು, ಶ್ರದ್ಧೆಯಿಂದ ಕಷ್ಟಪಡ್ಬೇಕು. ಅದ್ರ ಮೇಲೆ ಯಾವುದು ಸುಲಭವಾಗಿ ಬರಲ್ಲ, ಎಲ್ಲದೂ ಕಷ್ಟಪಟ್ರೇನೇ ಬರ್ತಕ್ಕಂಥದ್ದು. ಆದರೂ ಸಹ ಬಹಳಷ್ಟು ಜನ ಧನುರಾಶಿ ಹೇಳ್ತಾರೆ, ನಾನು ಎಲ್ಲ ರೀತಿ ಕಷ್ಟಪಡ್ತಾ ಇದ್ದೀನಿ, ನಾನು ಅಷ್ಟೋ ಪ್ರಯತ್ನ ಮಾಡ್ಬಿಟ್ಟೆ, ಸೋತೋಗ್ಬಿಟ್ಟಿದ್ದೀನಿ, ನನ್ನ ಕೆಲ ಆಗ್ತಾ ಇಲ್ಲ, ನನ್ಗೆ ಆ ಕೆಲಸ ಆಗಬೇಕು. ಯಾಕೆ ಆಗ್ತಾ ಇಲ್ಲ? ಕಷ್ಟಪಟ್ಟರು ಆಗ್ತಾ ಇಲ್ಲ, ಏನು ಶ್ರದ್ಧೆಯಿಂದ ಮಾಡಿದ್ರು ಆಗ್ತಾ ಇಲ್ಲ, ನಾನು ಹಣೆ ಬರ್ತಾ ಇಲ್ವಾ ಅದು? ಹಂಗಾರೆ ನಿಯತ್ತ ಪ್ರಯತ್ನ ಮಾಡ್ತಾ ಇದ್ದೀನಿ, ನಿಯತ್ತ ಕೆಲಸ ಮಾಡ್ತಾ ಇದ್ದೀನಿ, ಆದರೂ ಆಗ್ತಾ ಇಲ್ಲ. ಅದಕ್ಕೆ ಹಲವಾರು ಕಾರಣಗಳಿರುತ್ತೆ, ಬೇರೆ ಬೇರೆ ಕಾರಣಗಳಿರುತ್ತೆ. ಒಂದು, ನಿಮ್ಮ ಗ್ರಹಚಾರ ಸರಿ ಇಲ್ಲದೆ ಇರ್ಬೋದು, ನಿಮ್ಮ ಜಾತಕ ಸರಿ ಇಲ್ಲ, ಅಥವಾ ಏನೋ ಗೋಚಾರ ರೀತಿಯ ಗ್ರಹಸ್ಥಿತಿಗಳು ಅಷ್ಟು ಉತ್ತಮವಾಗಿಲ್ಲ ನಿಮಗೆ, ಅಥವಾ ಜಾತಕ ಗ್ರಹಚಾರ ಒಂದ್ ಕಡೆ ಆದ್ರೆ ದೃಷ್ಟಿ ತುಂಬಾ, ನೀವು ತುಂಬಾ ಒಳ್ಳೆ ಮನಸ್ಸಿಂದ ಏನ್ಕೊಂಡಿರ್ತೀರ, ನಮ್ಮ ಸ್ನೇಹಿತರು ಯಾರೋ ಸಹಾಯ ಮಾಡ್ತಾರೆ ಅನ್ನೋ ಲೆಕ್ಕದಲ್ಲಿ ಫೋನ್ ಮಾಡಿರ್ತೀರ, ಯಾರೋ ಒಂದು ಒಳ್ಳೆ ಸೈಟ್ ಇದ್ರೆ ಹೇಳು, ಒಳ್ಳೆ ಜಮೀನ್ ಇದ್ರೆ ಹೇಳು, ಅಲ್ಲೂ ಆಗ್ಲೂ ಉರಿ ಶುರುವಾಗ್ಬಿಟ್ಟಿರುತ್ತೆ. ಜಮೀನಾ, ಸೈಟಾ ತಗೊಂತೀಯ ನೀನಾ? ದುಡ್ಡಿಲ್ಲ ಅಂತಿದ್ದೆ, ಸಾಲ ಅಂತಿದ್ದೆ, ಜಮೀನು ಆಯ್ತು ಬಿಡಪ್ಪ, ಹೇಳ್ತೀನಿ ಬಿಡಪ್ಪ ಅಂದ್ರೆ ಹೊಟ್ಟೆಗೆ ಶುರು, ನಿಮ್ಗೆ ಹೇಳೋದಲ್ಲ, ಹೊಟ್ಟೆಗೆ ಶುರುವಾಗೋಯ್ತಲ್ಲಿ. ಮನೆ ಕಟ್ಲಿಕ್ಕೆ ಟ್ರೈ ಮಾಡ್ತಾ ಇದೆಯಾ? ಇಂಜಿನಿಯರ್ ಬೇಕಾ? ಪ್ಲಾನ್ ಬೇಕಾ? ನೀವು ನಿಮ್ಮ ಸ್ನೇಹಿತರು ಸಹಾಯ ಮಾಡ್ತಾರೆ, ಒಂದು ಒಳ್ಳೆ ಇಂಜಿನಿಯರ್ ಚೆನ್ನಾಗಿ ಕಟ್ಟೋರನ್ನು ತೋರಿಸ್ತಾರೆ, ಅಥವಾ ಕಡಿಮೆ ರೇಟಲ್ಲಿ ಆಗುವಂಥ ಐಟಮ್ಸ್ಗಳು ಸಿಗುವಂಥ ಜಾಗ ತೋರಿಸ್ತಾರೆ, ನೀವು ಒಳ್ಳೆ ಒಂದರೆ ಕೇಳಿರ್ತೀರಿ, ಬಟ್ ಅಲ್ಲಿ ವಿರುದ್ಧವಾಗಿರುತ್ತೆ, ಅಲ್ಲಿ ಉರಿ ಹತ್ಕೊಂಡ್ಬಿಟ್ಟಿರುತ್ತೆ ಅಲ್ಲಿ ಅಲ್ವಾ? ಸೊ ಆ ಥರ ದೃಷ್ಟಿಯಿಂದ ಮಕ್ಕಳು ಮದುವೆನಾ ಹುಡುಕ್ತಾ ಇದೆಯಾ, ಆಗ್ಲೇ ಮದುವೆ ಮಾಡ್ಬಿಡ್ತೀಯಾ? ನೋಡಿ, ನಿಮ್ಮ ಉದ್ದೇಶ ಚೆನ್ನಾಗಿರುತ್ತೆ, ಎದುರುಗಡೆ ಇರೋ ಉದ್ದೇಶ ಚೆನ್ನಾಗಿರ್ಬೇಕು ಅಂತೀರ. ದೃಷ್ಟಿ, ಚಕ್ಷುಷೋ ಹೇತೆ, ಮನಸ್ಸೋ ಹೇತೆ, ವಾಚೋ ಹೇತೆ, ಬ್ರಹ್ಮಣೋ ಹೇತೆ, ದೃಷ್ಟಿಯಿಂದನೇ ನಿಮ್ಮ ಕೆಲಸಗಳೆಲ್ಲ ಹಾಳಾಗ್ಬಿಟ್ರು. ಸೊ ಅದರಿಂದ ಈ ಬಾಧೆಯಿಂದ ಹೊರಬರ್ಬೇಕಲ್ವೇ, ಈ ದೃಷ್ಟಿ ದೋಷ ಬಾಧೆಯಿಂದ ಹೊರಬರ್ಬೇಕಲ್ವೇ. ಇನ್ನು ಕೆಲವ್ರದ್ದು ನೆಕ್ಸ್ಟ್ ಇನ್ನೂ ಎಕ್ಸ್ಟ್ರೀಮ್, ಮಾಟಮಂತ್ರ. ಮಾಟಮಂತ್ರ ಮಾಡಿಸಿ ಹಾಕ್ಬಿಡೋದು, ನಂದು 2 ಕಣ್ಣು ಹೋದ್ರೂ ಪರವಾಗಿಲ್ಲ, ಒಂದು ಕಣ್ಣಾರು ಹೋಗ್ಬೇಕು ಅಂತ. ನಿಮ್ಮ ಮೇಲೆ ಮಾಟಮಂತ್ರ ಮಾಡಿಸಾಕ್ಬಿಟ್ಟು ನೀವು ಅನ್ಕೊಂಡಿದ್ದು ಆಗಬಾರ್ದಲ್ಲಿ ಕೆಲಸ, ಸೈಟ್ ಸೇಲ್ ಆಗಬಾರ್ದು, ಅಥವಾ ಸೈಟ್ ಪರ್ಚೇಸ್ ಜಮೀನ್ ಕೆಲಸ ಆಗಬಾರ್ದು, ಮನೆ ಕಟ್ಟಕ್ಕೆ ಆಗಬಾರ್ದು, ಕಟ್ಟಿದ್ರೂ ಉಳ್ಕೊಳಕ್ಕೆ ಆಗಬಾರ್ದು, ನಿಮ್ಮ ಆರೋಗ್ಯ ಸರಿ ಹೋಗ್ಬಾರ್ದು, ನಿಮ್ಮ ಉದ್ಯೋಗ ನಿಮಗೆ ಸಿಗಬಾರ್ದು, ನಿಮಗೆ ಬಿಸ್ನೆಸ್ ಯಶಸ್ಸು ಆಗಬಾರ್ದು, ನಿಮ್ಗೆ ದುಡ್ಡು ಬರಬಾರ್ದು, ಕೋರ್ಟಲ್ಲಿ ನಿಮ್ಗೆ ಗೆಲ್ಲಬಾರ್ದು, 1000 ನಿಮ್ಮ ಒಟ್ಟ ಒಳ್ಳೇದಾಗಬಾರ್ದು, ನಿಮ್ಗೆ ಆ ಥರ ಮಾಟಮಂತ್ರನೇ ಮಾಡಿಸಿ ಹಾಕ್ಬಿಡುವಂಥ ಜನರು ಇರ್ತಾರೆ, ನಿಮಗೆ ಗೊತ್ತಿರ್ತಾರೆ, ಅನುಭವಕ್ಕಾಗಿರುತ್ತೆ ನಿಮಗೆ. ಸೊ ದೃಷ್ಟಿದೋಷ, ಮಾಟಮಂತ್ರ ಅಥವಾ ಗ್ರಹಚಾರ ಬಾಧೆಗಳು ಇದೆಲ್ಲದು ಇದ್ರೂ ಕೂಡ ಸಹ ನೀವು ಅನ್ಕೊಂಡಿದ್ದ ಕೆಲಸ ಆಗಬೇಕು ಅಂದ್ರೆ ಏನ್ ಮಾಡ್ಬೋದು? ಒಂದು ಪ್ರಯೋಗ, ಒಂದು ಸಿಂಪಲ್ ಆದಂತಹ, ಒಂದು ಪವರ್ಫುಲ್ ಆಗಿರತಕ್ಕಂತಹ ಒಂದು ಪರಿಹಾರ ಹೇಳಿ ಗುರುಳೆ ಅಂದ್ರೆ ಅದಕ್ಕೊಂದು ಮಂತ್ರ ಇದೆ, ಮಣಿಕರ್ಣಿಕಾ ಮಂತ್ರ. ಈ ವಿಡಿಯೋ ಅಂಡಲ್ಲಿ ಹೇಳ್ತೇನೆ ನಾನು, ನೀವು ಮಣಿಕರ್ಣಿಕಾ ನಮಃ ಅಂತ ಕಮೆಂಟ್ ಮಾಡಿ ನೋಡೋಣ, ನೀವು ಇಲ್ಲಿ ತನಕ ವಿಡಿಯೋ ಕರೆಕ್ಟಾಗಿ ನೋಡಿದ್ರೆ ಅಂತ ಗೊತ್ತಾಗ್ಬಿಡುತ್ತೆ, ಆಯ್ತಾ? ಮಣಿಕರ್ಣಿಕಾ ಮಂತ್ರವನ್ನ ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಬೀಜಾಕ್ಷರ ಸಹಿತವಾಗಿ. ಆ ಮಣಿಕರ್ಣಿಕಾ ಮಂತ್ರವನ್ನ ನೀವೇನ್ ಮಾಡ್ಬೇಕು ಗೊತ್ತಾ? ತ್ರಿದಿನ ಆರಾಧನೆ ಅಂತ, ತ್ರಿದಿನ ಸಾಧನೆ ಅಂತ, ಮಣಿಕರ್ಣಿಕಾ ತ್ರಿದಿನ ಸಾಧನಾ ಪ್ರಯೋಗ. ಏನಂದ್ರೆ ನೀವು 3 ದಿನ, ಆಯ್ತಾ, ಧನುರಾಶಿಯರು ಏನ್ ಮಾಡ್ಬೇಕು ಅಂತಂದ್ರೆ, ಭಾನುವಾರ, ಸೋಮವಾರ, ಮಂಗಳವಾರ, 3 days, ಭಾನುವಾರ, ಸೋಮವಾರ, ಮಂಗಳವಾರ 3 ದಿನ ಮಣಿಕರ್ಣಿಕಾ ಮಂತ್ರ ಜಪವನ್ನು ಮಾಡಬೇಕು. ಭಾನುವಾರ ಬೆಳಗ್ಗೆ, ಭಾನುವಾರ ಮಧ್ಯಾಹ್ನ, ಭಾನುವಾರ ಸಾಯಂಕಾಲ,
ಸೋಮವಾರ ಬೆಳಗ್ಗೆ, ಸೋಮವಾರ ಮಧ್ಯಾಹ್ನ, ಸೋಮವಾರ ಸಾಯಂಕಾಲ, ಮಂಗಳವಾರ ಬೆಳಗ್ಗೆ, ಮಂಗಳವಾರ ಮಧ್ಯಾಹ್ನ, ಮಂಗಳವಾರ ಸಾಯಂಕಾಲ. 3 ದಿನವೂ 3 ಹೊತ್ತಿಗೆ 108 ಸಲ ಮಣಿಕರ್ಣಿಕಾ ಜಪವನ್ನು ಮಾಡಬೇಕು. ಈ ವಿಡಿಯೋ ಎಂಡಲ್ಲಿ ಹೇಳಿರುವಂಥ ಒಂದು ಜಪ. ಅದರ ಜೊತೆಯಲ್ಲಿ ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಭಾನುವಾರ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ದೇವರ ಮನೆ ಒಂದು ಒಳ್ಳೆ ವಿಳಿದೆಲೆ, ಅದರಲ್ಲಿ ಗಾಯ ಆಗಿರೋದು, ಹರಿದೋಗಿರೋದು, ಕಲೆ ಇರೋದು ಏನಿರಬಾರ್ದು, ನೀಟ ಚೆನ್ನಾಗಿರುವಂಥ ಒಂದು ವಿಳಿದೆಲೆ ಮೇಲೆ ಕುಂಕುಮದ ನೀರಿನಲ್ಲಿ ಕುಂಕುಮದ ಪೇಸ್ಟ್ ಥರ ಮಾಡ್ಕೊಂಡು ಅದರಲ್ಲಿ ಆ ಮಣಿಕರ್ಣಿಕಾ ಮಂತ್ರವನ್ನು ಬರ್ಕೋಬೇಕು. ಈ ವಿಡಿಯೋ ಎಂಡಲ್ಲಿ ಆ ಮಂತ್ರ ಹೇಳಿದ್ನಲ್ಲ, ಆ ಮಂತ್ರವನ್ನು ಬರ್ಕೊಂಡು ಅದನ್ನೊಂದು ಪ್ಲೇಟಲ್ಲಿ ಅಕ್ಕಿ ಹಾಕಿ ಅದರಲ್ಲಿ ಆ ಎಲೆಯನ್ನು ಇಟ್ಟು ಅದಕ್ಕೊಂದು ಪೂಜೆಯನ್ನು ಮಾಡಿ, ಮಂಗಳಾರತಿ ಎಲ್ಲ ಮಾಡಿ, ಹೂವೆಲ್ಲ ಹಾಕಿ ಅದರ ಮುಂದೆ ಕೂತ್ಕೊಂಡು ಒಂದು 108 ಸಲ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಜಪ ಮಾಡಬೇಕು. ಆ ಮಂತ್ರ ಜಪ ಮಾಡಬೇಕು. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಮಂತ್ರವನ್ನು ಕರೆಕ್ಟಾಗಿ ಜಪ ಮಾಡಿ, ತಪ್ಪೆಲ್ಲ ಮಾಡಬೇಡಿ, ಆಯ್ತಾ? ಇನ್ನು ಕೆಲವರು ಏನು ಮಾಡ್ತಾರೆ, ಜಾಬಿಗೆ ಹೋಗೋರು ಮಧ್ಯಾಹ್ನ ಮಾಡೋಕ್ಕಾಗಲ್ಲ, ಅವರೇನು ಬೆಳಗ್ಗೆ ಸಾಯಂಕಾಲ ಮಾಡಿ. ಬೆಳಗ್ಗೆ ಒಂದೇ ಹೊತ್ತು ಮಾಡ್ಬಿಟ್ಟು ಮುಗಿಸ್ಬಿಡ್ಬಿಡಿ, ಮತ್ತು ಸಾಯಂಕಾಲನೇ ಯಾರು ಮಾಡ್ತಾರೆ ಹಂಗೆ ಬೇಡ. ಶ್ರದ್ಧೆಯಿಂದ ಬೆಳಗ್ಗೆ ಸಾಯಂಕಾಲ ಸಂಪುಟಿತ ಆಗಬೇಕು, ಬೆಳಗ್ಗೆನೂ ಆಗಬೇಕು, ಸಾಯಂಕಾಲನೂ ಆಗಬೇಕು. ಆ ಥರನೇ ಜಪ ಮಾಡಿ. ಅವಕಾಶ ಇದ್ದರೆ ಮಧ್ಯಾಹ್ನನೂ ಮಾಡಿ, ಆಯಿತಾ? ಒಟ್ಟು 324 ಜಪ ಆಗಬೇಕು ಒಂದು ದಿವಸಕ್ಕೆ. ಆ ಥರ 3 ದಿನ ಮಾಡಿ. 4ನೇ ದಿನ ಅಂದರೆ ಸೋಮವಾರ ಬೆಳಗ್ಗೆ ಆ ಎಲೆನ ತೊಗೊಂಡೋಗಿ ಮನೆ ಹತ್ರದಲ್ಲಿರುವ ಅರಳಿ ಮರದ ಹತ್ರ ಅದನ್ನು ಹಾಕ್ಬಿಟ್ಟು 2 ಅಕ್ಷತೆ ಹಾಕಿ, ನೀವು ಏನಕ್ಕೋಸ್ಕರ ಈ ದಿನ ಜಪ ಮಾಡಿದ್ರೆ ಆ ಸಂಕಲ್ಪವನ್ನು ಹೇಳ್ಕೊಂಡು ಆ ಕೆಲಸ ಆಗಬೇಕು ಅಂತ ಅಕ್ಷತೆ ಹಾಕಿ ನಮಸ್ಕಾರ ಮಾಡ್ಕೊಂಡು ಬಂದ್ಬಿಡಿ. ತುಂಬ ಸಿಂಪಲ್, ಆರಾಮಾಗಿ ಮಾಡ್ಬೋದು ನೀವು. ಮಾಡಿ ಆ ಮಣಿಕರ್ಣಿಕಾ ಜಪ ಸಾಧನೆಯನ್ನು ಮಾಡಿ, ಖಂಡಿತವಾಗಿ ನೀವು ಅನ್ಕೊಂಡಿದ್ದ ಕೆಲಸಗಳಾಗ್ತದೆ. ಇನ್ನು ಕೆಲವು ಏನಾಗ್ಬಿಡುತ್ತೆ ಅಂತಂದರೆ ಅದನ್ನು ಮಾಡೋಣ, ಅದ್ರ ಜೊತೆಗೂ ಇನ್ನೇನೊಂದು ಪರಿಹಾರ ಪವರ್ಫುಲ್ ಬೇಕು, ಅಥವಾ ಅದೆಲ್ಲ ಮಾಡಿ. ಯಾಕೆಂದರೆ ಈ ಜಪವನ್ನು ಮಾಡ್ಬೇಕಾದ್ರೆ ನೀವು ಸೂತ್ಕ ಇರಬಾರ್ದು, ಮೈಲಿಗೆ ಆಗಬಾರ್ದು, ನಾನ್ ವೆಜ್ ತಿನ್ನಬಾರ್ದು, ಆಮೇಲೆ ಏನು ಈರುಳ್ಳಿ ಬೆಳ್ಳುಳ್ಳಿ ಕೂಡ ತಿನ್ನಬಾರ್ದು. ಸೊ ಈ 3 ಡೇಸ್ ಮಾತ್ರ. ಇಲ್ಲ ಅದೆಲ್ಲ ನಾವು ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಅಥವಾ ಮಾಡ್ತೀವಿ ಇನ್ನೂ ಪವರ್ಫುಲ್ ಬೇಕು, ಅಥವಾ ಮಾಡೋಕ್ಕೆ ಆಗಲ್ಲ, ಅದನ್ನು ನಮ್ಗೆ ಇನ್ನೇನು ಬೇರೆ ಏನಾದ್ರು ಪರಿಹಾರ ಹೇಳ್ಬಿಡಿ ಅಂತಂದರೆ ಮಣಿಕರ್ಣಿಕಾ ಮಂತ್ರದ್ದೇ ಹೋಮ. ಆ ವಿಶೇಷ ಪರಿಹಾರ ಈ ಏನು ಮಣಿಕರ್ಣಿಕಾ ಮಂತ್ರ ಇದೆಯಲ್ಲ, ಆ ಮಂತ್ರದ್ದೇ ಹೋಮ. ಆ ಜೊತೆಗೆ ಈ ದೃಷ್ಟಿದೋಷ, ಮಾಟ ಮಂತ್ರ ಇತ್ಯಾದಿಗಳಾಗಬಾರ್ದು ಅಂತ ಮತ್ತು ವಿಶೇಷ ಇನ್ನೂ ಹೋಮಗಳು, ಶತ್ರು ನಿಗ್ರಹ ಇರಬಹುದು, ಅಘೋರಾಸ್ತ್ರ ಇರಬಹುದು. ಆ ವಿಶೇಷ ಹೋಮ, ವಿಶೇಷ ಪರಿಹಾರ ಹಾಗೂ ವಿಶೇಷ ಪ್ರಸಾದ ಅದೇನಪ್ಪ ಅಂತಂದ್ರೆ, ಸೊ ನಾವೇನ್ ಮಾಡ್ತಾ ಇದ್ದೀವಿ, ಈ ನಾಳೆ ಡಿಸೆಂಬರ್ 1ನೇ ತಾರೀಕು ಆ ಕಾರ್ತೀಕ ಅಮಾವಾಸ್ಯೆ ಭಾನುವಾರ ಬಂದಿದೆ, ಬಹಳ ಅದ್ಭುತವಾದಂಥ ದಿವಸ. ಅವತ್ತಿನ ದಿವಸ ನಾವು ಮಣಿಕರ್ಣಿಕಾ ಹೋಮವನ್ನೇ ಮಾಡ್ತಾ ಇದ್ದೇವೆ. ಮಣಿಕರ್ಣಿಕಾ ಹೋಮ ಇದೆಯಲ್ಲ, ಇದು ಬಹಳ ಪವರ್ಫುಲ್ ಆಗಿರತಕ್ಕಂಥ ಹೋಮ. ನೀವು ಬರೀ ಅದನ್ನು 108 ಜಪ ಮಾಡಿದ್ರೆ ನಿಮ್ಗೆ ಕಾರ್ಯಸಿದ್ಧಿ ಆಗುತ್ತೆ ಅಂದ್ರೆ ನಾವು ಹೋಮ ಮಾಡಿದ್ರೆ ಎಷ್ಟು ಪವರ್ಫುಲ್ ಆಗ್ಬೋದು. ಸೊ ನಾವು ಮಣಿಕರ್ಣಿಕಾ ಹೋಮ ಹಾಗೂ ನಿಮ್ಮ ಎಲ್ಲ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆಗಳ ಪರಿಹಾರಕ್ಕೆ ಶತ್ರು ನಿಗ್ರಹ ವಾರಾಹಿ ಹೋಮ, ಇದೆರಡೂ ಹೋಮಗಳನ್ನು ಮಾಡಿ ಈ ವಿಶೇಷವಾದಂತಹ ಜ್ವಾಲಾಮುಖಿ ಕವಚವನ್ನು ಕೊಡ್ತಾ ಇದ್ದೇವೆ. ಈ ಜ್ವಾಲಾಮುಖಿ ಕವಚ ಇದೆಯಲ್ಲ, ಇದು ಜ್ವಾಲಾಮುಖಿ ರತ್ನ. ಈ ಭೂಮಿಯಿಂದಲ್ಲ ಜ್ವಾಲಾಮುಖಿ ಸ್ಫೋಟ ಆಗಿ ಲಾವಾರಸ ಹೊರಗೆ ಬರುತ್ತಲ್ಲ, ಆ ಒಂದು ಲಾವಾರಸ ಹೊರಗೆ ಬಂದಾಗ ನೇಚರ್ ಜೊತೆಗೆ ಸೇರ್ಕೊಂಡಾಗ, ಪರಿಸರದ ಜೊತೆಗೆ ಈ ತರ ಒಂದು ಕಲ್ಲಾಗಿ, ಒಂದು ರತ್ನವಾಗಿ ಅದು ಮಾರ್ಪಾಡಾಗತ್ತೆ. ಅದನ್ನ ಷಟ್ಕೋಣ 6 ಕೋಣಗಳಾಗಿ ಕತ್ತರಿಸಿ ಅದನ್ನ ಒಂದು ಜ್ವಾಲಾಮುಖಿ ರತ್ನ, ಈ ಒಂದು ಜ್ವಾಲಾಮುಖಿ ಕವಚವನ್ನ ನಾವು ಮಣಿಕರ್ಣಿಕಾ ಹೋಮ ಹಾಗೂ ಶತ್ರು ನಿಗ್ರಹ ವಾರಾಹಿ ಹೋಮ, ಬಹಳ ಪವರ್ಫುಲ್ ಆಗಿರತಕ್ಕಂಥ ಹೋಮ, ಹಾಗೂ ಅಘೋರಾಸ್ತ್ರ ಹೋಮ, ಬಹಳ ಪವರ್ಫುಲ್ ಆಗಿರತಕ್ಕಂಥ ಹೋಮಗಳು. ಈ 3 ಹೋಮಗಳಲ್ಲಿ ಎನರ್ಜೈಸ್ ಆಗುವ ಅದ್ಭುತವಾದಂತಹ ಯಂತ್ರ. ಅಷ್ಟಲ್ಲ, ಇನ್ನು ವಿಶೇಷವಾಗಿ ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು ಅಂತ ಸ್ವಯಂವರ, ಪಾರ್ವತಿ ಹೋಮ, ಗುರು ಶಾಂತಿ, ಗುರು ದೋಷ ಪರಿಹಾರಕ್ಕೆ ಗುರು ಶಾಂತಿ, ಶನಿಪೀಡೆ ಪರಿಹಾರಕ್ಕೆ ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಆಗುತ್ತೆ. ಇದನ್ನ ನೀವು ಒಂದು ಕೆಂಪು ಅಥವಾ ಕಪ್ಪು ದಾರದಲ್ಲಿ ನೀವು ಕುತ್ತಿಗೆ ಅಥವಾ ಇದರಲ್ಲಿ ಇದನ್ನ ಧಾರಣೆ ಮಾಡ್ಕೊಳ್ಬಹುದು, ಖಂಡಿತವಾಗಿ ಅನುಕೂಲವಾಗುತ್ತೆ, ಆಯ್ತಲ್ವಾ? ಸೊ ಯಾರಿಗೆ ಅದೆಲ್ಲ ಮಾಡೋಕ್ಕಾಗಲ್ಲ, ಈ ಜಪ ಇತ್ಯಾದಿ ಮಾಡೋಕ್ಕಾಗಲ್ಲ ಅಂಥವ್ರು ಇದನ್ನು ಮಾಡ್ಬೋದು, ಅಥವಾ ಅದನ್ನು ಮಾಡೋರು ಕೂಡ ಇದನ್ನು ಮಾಡ್ಕೋಬಹುದು. ಯಾಕೆ ಅಂದ್ರೆ ಆ ವಿಡಿಯೋದ ಮೇಲೆ ಮಣಿಕರ್ಣಿಕಾ ಮಂತ್ರವನ್ನ ಇದೇ ಒಂದು ಜ್ವಾಲಾಮುಖಿ ರತ್ನದಲ್ಲೇ ಬರೆದ್ರು ಸಹ ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡ್ತಾರೆ. ಯಾಕೆಂದ್ರೆ ಆಲ್ರೆಡಿ ನಾವು ಎನರ್ಜೈಸ್ ಮಾಡಿರ್ತೀವಿ, ಹೋಮದಲ್ಲಿ ಎನರ್ಜೈಸ್ ಮಾಡಿರ್ತೀವಿ. ಇದನ್ನು ಲೇಖನಿ ತರ ಕುಂಕುಮದ ಪೇಸ್ಟ್ ಇದರಲ್ಲಿ ಹಿಂಗೆ ಹಚ್ಕೊಂಡು ವಿಡಿಯೋದ ಮೇಲೆ ಮಂತ್ರವನ್ನು ಬರ್ಕೊಂಡು ಅದನ್ನು ನೀವು ಪೂಜೆ ಮಾಡಿ, ಖಂಡಿತ ಅನುಕೂಲ ಆಗುತ್ತೆ, ಆಯ್ತಲ್ವಾ? ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ, ಸಾಧ್ಯವಾದರೂ ಅದನ್ನು ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಇದನ್ನು ನೀವು ಕುತ್ತಿಗೆ ಧಾರಣೆ ಮಾಡಿಕೊಂಡ್ರೂ ಆಗುತ್ತೆ. ಆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಾಗೂ ಈ ಜ್ವಾಲಾಮುಖಿ ಕವಚ ಇದನ್ನು ಸಹ ನಾವು ನಿಮಗೆ ಕಳಿಸ್ಕೊಡ್ತೇವೆ. ಪ್ರತಿದಿನ ಆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಹಣೆ ಹಚ್ಕೊಳ್ಳಿ, ಹಾಗೂ ಇದು ನಿಮ್ಮ ಜೊತೆಗೆ ಇಟ್ಕೊಳ್ಳಿ, ಸಾಕು, ಆಯ್ತಲ್ವಾ? ಸೊ ಅನ್ಕಂಡಿದ್ದು ಸಾಧಿಸಲಿ. ಈ ದೃಷ್ಟಿಯಿಂದೋ ಮಾಟಮಂತ್ರದಿಂದಲೋ ಅನ್ಕಂಡಿದ್ದ ಕೆಲಸ ಆಗ್ತಾ ಇಲ್ಲ, ಅವರೆಲ್ಲ ಎಷ್ಟು ಪ್ರಯತ್ನ ಮಾಡಿದ್ರು ಅಂತಂದ್ರೆ ಇದೊಂದು ಜೊತೆಗೆ ಇದೊಂದು ಪ್ರಯತ್ನ ಇರಲಿ ಅಂತ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು
ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮ ಲೈವ್ ನೋಡ್ತೀರಾ, ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಒಳ್ಳೆದಾಗಲಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಓಂ ಮಮ್ಮಣಿಕರ್ಣಿಕೆ ನಮಃ. 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 ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಓಂ ಮಮ್ಮಣಿಕರ್ಣಿಕೆ ನಮಃ.